ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇದು ಬಸ್ಸು ಓಡಾಡ್ತಕ್ಕಂಥ ಮೇಯ್ನ್ ರೋಡು. ಸೊ ಇದಕ್ಕೆ ಅಡ್ಜಸೆಂಟ್ ಆದಂಗೆ ಪ್ಲಸ್ ಹಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಸೊ 1 ಎಕರೆ 5 ಗುಂಟೆ ಫುಲ್ಲಿ ಡೆವಲಪ್ಡ್ ಫಾರ್ಮ್ ಲ್ಯಾಂಡ್ ಇದು. ಸೊ ಇದು ಚನ್ನಪಟ್ಟಣ ತಾಲೂಕಲ್ಲಿ ಬರುತ್ತೆ. ಬೆಂಗಳೂರಿಂದ ನಿಮಗೆ 60 ಕಿಲೋಮೀಟ್ರ್ ಆಗುತ್ತೆ. ಸೊ ಆಲ್ಮೋಸ್ಟ್ 1.5 hour ಜರ್ನಿ ಅಷ್ಟೇ. ಸೊ ಹಳ್ಳಿ ಪಕ್ಕದಲ್ಲೇ ಮೇಯ್ನ್ ರೋಡ್ಗೆ ಇರ್ತಕ್ಕಂಥ ಲ್ಯಾಂಡ್ ಇದು. ಸೊ ಇದರಲ್ಲಿ ಓನರ್ಗೆ ಒಂದು ವಾಸದ ಮನೆ ಇದೆ, ಮತ್ತು ಕುರಿ ಕೋಳಿ ಮತ್ತು ಹಸು ಸಾಕೋದಕ್ಕೆ ಸಪ್ರೇಟ್ ಶೆಡ್ ಮಾಡ್ಕೊಂಡಿದ್ದಾರೆ. ಇದು ತೆಂಗಿನ ತೋಟ. ಸೊ ಅಲ್ಲಿ ಕಾಣಿಸ್ತಾರಲ್ಲ ಶೆಡ್ಡು, ಇದು 1 BHK ಫಾರ್ಮ್ ಹೌಸು ಓನರ್ ವಾಸಕ್ಕೆ ಅಂತ ಅಂದ್ಬಿಟ್ಟು ಒಂದು ಬೆಡ್ರೂಮ್ ಹಾಲು ಕಿಚನ್ ಇದೆ. ಸಿಂಪಲಾಗಿ ಓನರ್ ವಾಸಕ್ಕೆ ಅಂತ ಮಾಡ್ಕೊಂಡ್ರೆ ಸೀಟ್ ಮನೆ, ಟಾಯ್ಲೆಟು ಮತ್ತು ಬಾತ್ರೂಮು ಹೊರಗಡೆ ಇದೆ ಇದಕ್ಕೆ. ಸೊ ಓನರ್ ಬಂದರೆ ಓನರ್ಗೆ ಇರ್ತಕ್ಕಂಥ ಫಾರ್ಮ್ ಹೌಸ್ 1 BHK ಫಾರ್ಮ್ ಹೌಸ್ ಇದು. ಸೊ ಇದು ಬಿಟ್ಟು ಇದರಲ್ಲಿ ಎಂಟೈರ್ ಲ್ಯಾಂಡಿಗೆ ಕಾಂಪೌಂಡ್ ಆಗಿದೆ. ಅಂದರೆ ಸೀಟಲ್ಲಿ ಕಾಂಪೌಂಡ್ ಮಾಡ್ಕೊಂಡಿದ್ರೆ ಅಲ್ಟ್ರಾ ಸೇಫ್ಟಿ, ಯಾರು ಒಳಗಡೆ ಬರೋಕ್ಕಾಗಲ್ಲ. ದೊಡ್ಡ ಗೇಟ್ ಇಟ್ಕೊಂಡಿದ್ದಾರೆ ಮುಂದಗಡೆ. ಒಂದು ರನ್ನಿಂಗ್ ಬೋರ್ವೆಲ್ಲು ಮನೆಗೆ ಮತ್ತು ತೋಟಕ್ಕೆ ಆಗುವಷ್ಟು ಎನಫ್ ವಾಟ್ರ್ ಇದೆ ಇದರಲ್ಲಿ. ಸೊ ಇದೇ ನೀರು 3 ಇಂಚ್ ವಾಟ್ರ್ ಇದೆ. ಸೊ ಪ್ಲಸ್ 40+ ಈಲ್ಡಿಂಗ್ ಕೋಕೋನಟ್ ಟ್ರೀಸ್ ಇದೆ. 40 ಈಲ್ಡ್ ಬರ್ತಾ ಇರೋ ಫಲವತ್ತಾದ ತೆಂಗಿನ ಮರಗಳು, ಅದು ನಾಟಿ ಒರಿಜಿನಲ್ ನಾಟಿ ತೆಂಗಿನ ಮರಗಳು. ಎಂಟೈರ್ ಲ್ಯಾಂಡಿಗೆ ಡ್ರಿಪ್ ಇರಿಗೇಷನ್ ಆಗಿದೆ. ಸೊ ಇವರು ಕೃಷಿ ಜೊತೆಗೆ ಕೃಷಿನಲ್ಲಿ ಇನ್ಕಮ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹಸು ಶೆಡ್ಡು ಮತ್ತು ಎಲಿವೇಟೆಡ್ ಗೋಟ್ ಫಾರ್ಮು ಮತ್ತು ಕೋಳಿ ಸಾಕೋದಕ್ಕೆ, ನಾಟಿ ಕೋಳಿ ಸಾಕೋದಕ್ಕೆ ಸಪ್ರೇಟ್ ಶೆಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಕೃಷಿ ಜೊತೆಗೆ ಆದಾಯನೂ ಸಹ ಇಲ್ಲಿ ಮಾಡ್ಕೋಬೋದು. ಸೊ ಇದೊಂದು ಫುಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಫಾರ್ಮು. ಸೊ ನೋಡಿ, ಇದು ಕೌ ಶೆಡ್ಡು. ಇದರಲ್ಲಿ ಆಲ್ಮೋಸ್ಟ್ 20 ಹಸುಗಳನ್ನ ಸಾಕೋಬೋದು ನನ್ನ ಪ್ರಕಾರ. ಸೊ ಹೈಟೆಕ್ ಹಸು ಫಾರ್ಮ್ ಇದು. ಸೊ ಪ್ಲಸ್ ಇದು ಪಕ್ಕದಲ್ಲೇ ಅಟ್ಯಾಚ್ ಆದಂಗೆ ಇವರು ಎಲಿವೇಟೆಡ್ ಗೋಟ್ ಫಾರ್ಮ್ ಮಾಡಿದ್ದಾರೆ. ಸೊ ಕೆಳಗಡೆ ನಾಟಿ ಕೋಳಿಗಳನ್ನ ಸಾಕೋಬೋದು, 100 ನಾಟಿ ಕೋಳಿಗಳನ್ನ ಸಾಕೋಬೋದು. ಸೊ ಮೇಲ್ಗಡೆ 50ರಿಂದ 100 ಕುರಿಗಳನ್ನ ಸಾಕುವಂಥ ಕೆಪಾಸಿಟಿ ಇರ್ತಕ್ಕಂಥ ಎಲಿವೇಟೆಡ್ ಗೋಟ್ ಫಾರ್ಮ್ ಇದು. ಸೊ ಸ್ಕ್ವೇರ್ ಶೇಪಲ್ಲಿರೋ ಲ್ಯಾಂಡು ಮೇಯ್ನ್ ರೋಡ್ಗೆ ಇದೆ, ವಿಲೇಜ್ ಪಕ್ಕದಲ್ಲೇ ಇದೆ. ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ, ಪಕ್ಕಾ ಕ್ಲಿಯರ್ ಟೈಟಲ್ ಇರ್ತಕ್ಕಂಥದ್ದು, ಫುಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಫಾರ್ಮ್ ಲ್ಯಾಂಡು. ಜಸ್ಟ್ ಇನ್ವೆಸ್ಟ್, ರೆಡಿ ಟು ಮೂವ್ ಇರ್ತಕ್ಕಂಥ ಪ್ರಾಪರ್ಟಿ. 1 ಎಕರೆ 5.5 ಗುಂಟೆ.